ಬಳ್ಳಾರಿ ದೊರೆ ದತ್ತಾಬಾಯಿ ಇನ್ನೂ ನೆನಪು ಮಾತ್ರ. ಬಳ್ಳಾರಿ ಮನೆ ಮನೆಗಳಲ್ಲೂ ಸೂತಕದ ವಾತಾವರಣ. ಊರಾಚೆಗಿನ ಕ್ವಾರೆಯಲ್ಲಿ ಅಪ್ಪಚ್ಚಿಯಾದ ದತ್ತಾಬಾಯಿ ಕಾರು. ದೃಷ್ಟಿ ನಿನ್ನೆಯಿಂದ ನಾನು ಪಟ್ಟಿರೋ ಸಂಭ್ರಮ ಡಬಲ್ ಆಗೋ ಟೈಮ್ ಬಂದೇ ಬಿಡ್ತು. ಬೇಗ ಕಾಲ್ ಮಾಡು ಕರೀಂ. ದತ್ತು ಕತೆಗೆ ಬೇಗ ಒಂದ್ ಕ್ಲೈಮ್ಯಾಕ್ಸ್ ಕೊಡು. ಇನ್ನು ನನ್ನ ಕೈ ಕಾಯಕ್ಕಾಗ್ತಿಲ್ಲ. ಐ ಆಮ್ ನಾಟ್ ಏಬಲ್ ಟು ವೇಟ್ ಎನಿ ಮೋರ್. ಮೆಸೇಜ್ ಬಂತು. ಆಲ್ ಸೆಟ್ ಫಾರ್ ದ ಬಿಗ್ ಡೇ. ಎಸ್ ಎಸ್, ಫೈನಲಿ ನಾನು ಖುಷಿ ಪಡೋ ಸಮಯ ಬಂದೇ ಬಿಡ್ತು. ಮನೆಯವರೆಲ್ಲ ಹತ್ಕೊಂಡು ತಲೆ ಚಚ್ಕೋಬೇಕು. ನಾನು ಒಳಗೊಳಗೆ ಖುಷಿ ಪಟ್ಕೊಂಡು ನಗಬೇಕು. ಅಮ್ಮ ಅಮ್ಮ, ಅಯ್ಯೋ ದತ್ತು, ನೇತ್ರ, ಹೇಮಾ, ದೃಷ್ಟಿ, ಹೇಮಾ, ನೇತ್ರ, ಏನಾಯ್ತು? ಕಟ್ಟಂಗ ಆಗ್ತದೆ. ಏನಾಯ್ತಲ್ಲ? ಮಾತಾಡೋ ಸುಮ್ಮನಿರ್ಬೇಕು. ಕಟ್ಟದೆ. ನೇತ್ರ ಹೋಗು. ಯಾಕಕ್ಕ? ಯಾಕೆ ಒಂದೇ ಸಮಯ ಆಡ್ತಾ ಇದೀಯಾ? ದತ್ತು ದತ್ತು ಮತ್ಯಾವ ಹೊಸ ನಾಟಕ ಹೊಡೆದು? ದತ್ತು 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 ನೀರ್ ತಗೋ. ಕಾಮ್ ಡೌನ್. ಏನಾಯ್ತು? ನೋಡ್ ಶರಾವತಿ, ನಾವೀಗಾಗಲೇ ಟೆನ್ಷನ್ ಅಲ್ಲಿ ಇದೀವಿ. ಅದೇನಂತ ಹೇಳು, ಮತ್ತೆ ಟೆನ್ಷನ್ ಕೊಡ್ಬೇಡ ನೀನು. ಇಲ್ಲ ಕಿಶೋರ್, ಈಗ ತಾನೆ ಪ್ರೆಸ್ ಅವ್ರು ಕಾಲ್ ಮಾಡಿದ್ರು. ದತ್ತು ದತ್ತು ನಮ್ಮನ್ನೆಲ್ಲ ಬಿಟ್ಟು ದೇವ್ರ ಹತ್ರ ಹೋಗಿದ್ದಾನೆ. ನೋಡ್ ಶರು, ಏನ್ ಮಾತಾಡ್ತಿದ್ಯಾ ಅನ್ನೋದ್ರ ಮೇಲೆ ಪ್ರಜ್ಞೆ ಇರ್ಲಿ. ಬಾಯಿಗೆ ಬಂದಂಗ್ ಮಾತಾಡಿದ್ರೆ ನಾನು ನಿನಗಿಂತ ಕೆಟ್ಟವನಾಗ್ಬೇಕಾಗತ್ತೆ. ಇಲ್ಲ ಕಿಶೋರ್, ದತ್ತು ನಿಜವಾಗ್ಲೂ ಸತ್ತ ಹೋಗಿದ್ದಾನೆ. ಚಿಕ್ಕಮ್ಮವ್ರೆ, ಸೃಷ್ಟಿ, ಇನ್ನೊಂದ್ಸಲ ನನ್ ಗಂಡ ಸತ್ತಿದ್ದಾರೆ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಅವ್ರು ಕಾಣ್ತಿಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದೀರಾ? ಇಲ್ಲ, ಗಂಡ ನನ್ನ ಬಿಟ್ಟು ಹೋಗಲ್ಲ. ಅವ್ರನ್ನ ನೋಡಿದ್ರೆ ಇಬ್ರು ಹೆದರ್ಕೋತಾರೆ. ಸಾವು ಅವ್ರ ಹತ್ರ ಬರಲ್ಲ. ಇಷ್ಟಿ ಇಲ್ಲಮ್ಮ, ನಿಜವಾಗ್ಲೂ ದತ್ತು ಸತ್ತೋಗಿದ್ದಾನೆ. ಇಲ್ಲ ನೀನು ಸಾರಿ, ನನ್ ಗಂಡ ಸತ್ತಿದ್ದಾರೆ ಅಂದ್ರೆ ನನ್ ಗಂಡನ ಅಕ್ಕ ಅನ್ನೋದು ನೋಡಲ್ಲ. ಶರಾವತಿ, ಈ ಸಮಯದಲ್ಲಿ ಏನಿದಲ್ಲ? ಅಯ್ಯೋ, ಅವನೇನು ಹೊರಗೇನವನ? ಈ ವಿಷಯದಲ್ಲಿ ನಾನು ಯಾಕೆ ಸುಳ್ಳು ಹೇಳಿ? ನನ್ ಮುದ್ದಿನ ತಮ್ಮ ಅಲ್ವಾ? ಅಂದ್ರೆ ನಿಜವಾಗ್ಲೂ ಬ್ರೋಗ್ ಏನೋ ಆಗಿದ್ಯಾ?
ನಿಜವಾಗ್ಲು ಬ್ರೂಸ್ ಸತ್ತೋಗಿದಾನ? ಸಾಕು ಸಾಕು ನಿಲ್ಸಿ. ಪದೇ ಪದೇ ಮತ್ತೆ ಯಾಕೆ ಸಾವಿನ ಬಗ್ಗೆನೆ ಮಾತಾಡ್ತಿದ್ದೀರಾ? ಇಲ್ಲ, ಅವ್ರಿಗೇನು ಆಗಿಲ್ಲ. ಅವ್ರು ಬರ್ತಾರೆ. ಅಯ್ಯೋ, ನಾನಿಲ್ಲಿ ಹೇಗ್ ನಂಬಿಸ್ಲಿ ದೃಷ್ಟಿ? ಈ ವಿಷಯದಲ್ಲಿ ಯಾರ್ ತಾನೇ ತಮಾಷೆ ಮಾಡ್ತಾರೆ? ಊರಾಚೆರಿರೋ ಯಾವ್ದಕ್ಕೂ ಆರಿಲಿ ತತ್ತು ಕಾರು ಅಪ್ಪಚ್ಚಿ ಆಗಿದೆ ಅಂತೆ. ಕಾರ್ ಅಪ್ಪಚ್ಚಿ ಆಗಿದೆ ಅಂದ್ರೆ ಅದ್ರಲ್ಲಿರೋರು ಬದುಕಿರ್ತಾರ? ದತ್ತು ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋಗಿದ್ದಾನೆ. ನೋಡಿ ಇನ್ನೂ ಸಿಕ್ಕಿಲ್ಲ. ನಾನಿದ ನಂಬಲ್ಲ ನಂಬಲ್ಲ ನಂಬಲ್ಲ. ದೃಷ್ಟಿ, ಗಂಡನ್ಗೇನು ಆಗಿಲ್ಲ. ನೀವು ಎಲ್ಲರೂ ಸುಳ್ಳು ಹೇಳ್ತಿದ್ದೀರಾ. ಯಾಕೆ ನಾನು ಹೇಳೋದನ್ನ ಯಾರು ನಂಬ್ತಾ ಇಲ್ಲ? ಸಾಕು, ಬಾಯಿ ಮುಚ್ಚು ಶರು. ಪದೇ ಪದೇ ಹೇಳಿದ್ದನ್ನೇ ಹೇಳ್ಬೇಡ ನೀನು. ಸರಿ, ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಟಿವಿಲ್ ಬರ್ತಿದೆ, ಅದನ್ನೇ ನೋಡಿ. ಬಳ್ಳಾರಿ ದೊರೆ ದತ್ತಾಬಾಯಿ ಇನ್ನು ನೆನಪು ಮಾತ್ರ. ಬಳ್ಳಾರಿ ಮನೆಗಳಲ್ಲೂ ಸೂತಕದ ವಾತಾವರಣ. ಊರಾಚೆಗಿನ ಕ್ವಾರೆಯಲ್ಲಿ ಅಪ್ಪಚ್ಚಿಯಾದ ದತ್ತಾಬಾಯಿ ಕಾರು. ಈ ಕಾರಿನ ಸ್ಥಿತಿ ನೋಡಿದ್ರೆ ಗೊತ್ತಾಗ್ತಿದೆ ಒಳಗಿರೋರು ಬದುಕಿರೋಕೆ ಸಾಧ್ಯನೇ ಇಲ್ಲ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಬಳ್ಳಾರಿ ದೊರೆ ಜನಮನ ಗೆದ್ದ ನಾಯಕ ಇವತ್ತು ನಿಧನ ಹೊಂದಿದ್ದಾರೆ. ಅವರ ಕಾರು ಕ್ವಾರೆ ಹತ್ರ ಅಪ್ಪಚ್ಚಿಯಾದ ಸ್ಥಿತಿಲಿ ಸಿಕ್ಕಿದೆ. ಆದ್ರೆ ಇನ್ನು ಅವರ ಹೆಣ ಸಿಕ್ಕಿಲ್ಲ. ಪೊಲೀಸರು ಹಾಗೂ ರಕ್ಷಣಾ ಸಿಬ್ಬಂದಿಗಳು ದತ್ತಾಬಾಯಿ ಮೃತದೇಹಕ್ಕಾಗಿ ತೀವ್ರ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಇದೆಲ್ಲದರ ನಡುವೆ ದತ್ತಾಬಾಯಿ ಸಾವು ಆಕಸ್ಮಿಕನು ಅಥವಾ ಯಾರು ಅವರಿಗೆ ಆಗದವರು ದತ್ತಾಬಾಯಿ ವಿರುದ್ಧ ಪಿತೂರಿ ಮಾಡಿದ್ದಾರಾ ಎಂಬ ಶಂಕೆ ಎಲ್ಲರಿಗೂ ಮೂಡಿದೆ. ದತ್ತಾಬಾಯಿ ಬಳ್ಳಾರಿ ಜನ ಹಾಗೂ ತಮ್ಮ ಮನೆಯವರನ್ನು ಅಗಲಿರುವುದು ತುಂಬಾ ದುಃಖವಾದ ಸಂಗತಿ. ದತ್ತಾಬಾಯಿ, ನೇತ್ರ ನನಗ್ ನೋಡಕ್ ಆಗ್ತಿಲ್ಲ, ಆಫ್ ಮಾಡು. ಈಗ್ಲಾದ್ರೂ ನಂಬ್ತೀರಾ? ನಾನ್ ಸುಳ್ಳು ಹೇಳ್ತಿರ್ಬೋದು, ಟಿವಿಲ್ ತೋರಿಸ್ತಿರೋದ್ ಸುಳ್ಳ? ನತ್ತು ಯಾಕೋ ಹಿಂಗ್ ಮಾಡ್ಕೊಂಡೆ? ಈ ಎದೆ ಬಡಿತಾ ಇರೋ ತನಕ ನಿನ್ ಯಾವ ವಿಷಯಕ್ಕೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ನಿನ್ ಜೊತೆಗಿದ್ದೀನಿ ಯಜಮಾನ್ತಿ. ಈ ಮುತ್ತು ತುಂಬಾ ಕಾಸ್ಟ್ಲಿ, ಇದನ್ನ ಅಷ್ಟು ಈಸಿಯಾಗಿ ಕಳ್ಕೋಬೇಡ. ಇದು ಕಣ್ಣು ಒಳಗಿದ್ರೆ ನಿನ್ ಗಂಡ ಯಾವಾಗ್ಲೂ ಖುಷಿಯಾಗಿರ್ತಾನೆ. ಹೊರಗೆ ಬಂತು ಅಂದ್ರೆ ನಿನ್ ಗಂಡಂಗೆ ತುಂಬಾ ನೋವಾಗತ್ತೆ. ಆ ಕಾರ್ ಅವಂದೇ ತಾನೆ, ಕಾರು ಇಲ್ಲ, ಮನೇಲಿ ದತ್ತೂನು ಇಲ್ಲ, ಅವನೇ ತಗೊಂಡ್ ಹೋಗಿರೋದು ಕಾರ್ನ.
ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ಯಲ್ಲೋ. ಏ ಬಜರಂಗಿ, ಯಾವಾಗ್ಲೂ ಒಂದ್ ಜೊತೆನೆ ಹೋಗ್ತಿದ್ಯಲ್ಲೋ, ಯಾಕೆ ಒಬ್ಬನೇ ಹೋಗ್ಬಿಟ್ಟ? ಇದನ್ನ ನಿಂತ್ಕೊಳ್ಳೋ ಸೆಕ್ಯೂರಿಟಿ. ಇವನೊಬ್ಬ ವೇಸ್ಟ್ ಮಾಡಿ ಯಾರು ಕಾಪಾಡ್ಲಿಲ್ಲ ನನ್ನ ತಮ್ಮನ್ನ, ಯಾರು ಕಾಪಾಡ್ಲಿಲ್ಲ. ಅಯ್ಯೋ ದತ್ತು, ವಾಪಸ್ ಬಂದಿರೋ ಊರಿಗೆ ಹೋಗ್ಬಿಟ್ಟಿಯಲ್ಲೋ. ತಂಗ್ಯವ, ಈಗ ಏನಾದ್ರೂ ಮಾತಾಡು ತಂಗ್ಯವ. ನೀನ್ ಹೀಗಿರ್ಬೇಡ. ನೀನ್ ಹೀಗಿದ್ರೆ ನನಗ್ ಭಯ ಆಗುತ್ತೆ. ಮಾತಾಡು ತಂಗ್ಯವ, ಮಾತಾಡು. ದೃಷ್ಟಿ, ದೃಷ್ಟಿ, ಏನಾದ್ರೂ ಮಾತಾಡು, ಏನಾದ್ರೂ ಮಾತಾಡೆ. ಇನ್ನಷ್ಟು ದುಃಖ ನನ್ಗೂ ಇದೆ. ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋದನ್ನ ಸುಳ್ಳು ಮಾಡೋದಕ್ಕಾಗತ್ತಾ? ಹೇಳು, ಅದೇ ಸತ್ಯ ಕಣೆ, ಒಪ್ಕೊಳೆ.